ಬೆಂಗಳೂರಿನ ಕೇಂದ್ರ ವಾರ್ತಾ ಶಾಖೆ ಪಿಐಬಿ, ಬಳ್ಳಾರಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಬಳ್ಳಾರಿಯಲ್ಲಿ ನಿನ್ನೆ ನೂತನ ವಿಕಸಿತ ಭಾರತ ಜಿ ಯೋಜನೆ ಹಾಗೂ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಮಹಾಪೌರರಾದ ಪಿ. ಗಾದೆಪ್ಪ, ಡಾ. ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್, ಕೇಂದ್ರ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್. ಜಿ. ರವೀಂದ್ರ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಎನ್. ವೀರಭದ್ರಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪಿ. ಗಾದೆಪ್ಪ, ಸಮಾಜ ಪರಿವರ್ತನೆಯಲ್ಲಿ ಪತ್ರಿಕಾ ರಂಗದ ಕೊಡುಗೆ ಅಪಾರ. ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಅಗತ್ಯವಿದ್ದು, ಇಂತಹ ಕಾರ್ಯಾಗಾರ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ಸಮಾಜಕ್ಕೆ ನಿಮ್ಮ ಕೊಡುಗೆ ಅಪಾರ ಮತ್ತು ಇಲ್ಲಿಂದಲೇ ಸಮಾಜ ಪರಿವರ್ತನೆಗೆ ಸಾಧ್ಯ. ಜನರಿಗೆ ಸತ್ಯಾಸತ್ಯತೆಗಳು ಮನವರಿಕೆ ಮಾಡುವಲ್ಲಿ ತಮ್ಮ ಕಾರ್ಯವೈಖರಿ ತುಂಬಾ ಪ್ರಮುಖವಾಗಿರುತ್ತದೆ. ಆ ಒಂದು ಕಾರ್ಯಕಲಾಪ ಬಳ್ಳಾರಿ ಜಿಲ್ಲೆಯಲ್ಲಿ ಏರ್ಪಡಿಸಿದ ಇಲಾಖೆಯವರಿಗೆ ಅಭಿನಂದಿಸಿ. ಮುಂಡರಗಿ ನಾಗರಾಜ್, ಪತ್ರಿಕಾ ರಂಗ ಸಂವಿಧಾನದ 4ನೇ ಅಂಗವಾಗಿದ್ದು, ಪತ್ರಕರ್ತರು ರಾಜಕೀಯ ಒತ್ತಡಕ್ಕೆ ಮಣಿಯದೆ ವಸ್ತುನಿಷ್ಠವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ಇದರ ಬಗ್ಗೆ ನಾನು ಕೊನೆಯವರೆಗೆ ಎಂಡುವರೆಗೆ ಲಾಜಿಕಲ್ ಎಂಡುವರೆಗೆ ಇದನ್ನು ಹೋರಾಟ ಮಾಡ್ತೀನಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ತಾವೆಲ್ಲ ಬೆಳೆಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಯಾಕಂದ್ರೆ ಲಾಜಿಕಲ್ ಎಂಡ್ ನೋಡಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ಒಂದು ಇಶ್ಯೂ ಬಂದಾಗ ಇಶ್ಯೂ ಬೇಸ್ ಮೇಲೆ ನಾವು ಮಾತಾಡಬೇಕು. ಇಶ್ಯೂ ಬೇಸ್ ಮೇಲೆ ಮಾತಾಡ್ಬೇಕಂದ್ರೆ ಅದಕ್ಕೆ ಲಾಜಿಕಲ್ ಎಂಡ್ ನೋಡಲೇಬೇಕು ನಾವು. ಜಿಲ್ಲಾ ಸರ್ಕಾರಿ ಮಾಜಿ ವಕೀಲರಾದ ಬಿ. ರವೀಂದ್ರನಾಥ್, ವಸಾಹತುಶಾಹಿ ಮನೋಭಾವನೆಯಿಂದ ಹೊರಬಂದು ಹೊಸ ಕಾನೂನುಗಳನ್ನು ರೂಪಿಸುವುದು ಶ್ಲಾಘನೀಯ ಎಂದರು. ಒಂದು ಕಾನೂನು ಬೇಕು ಎಂಬ ಒಂದು ಉದ್ದೇಶದಿಂದ ಈ ಒಂದು ಕಾಯ್ದೆಗಳನ್ನ ಜಾರಿಗೆ ತಂದರು. ಈ ಒಂದು ಕಾಯ್ದೆ ವಿಕ್ಟಿಮ್ ಸೆಂಟ್ರಿಕ್ ಅಪ್ರೋಚ್ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಈ ಬಲಿ ಪಶುಗಳಿದೆ, ಈ ಬಲಿ ಪಶುಗಳಿಗೆ ಒಂದು ನ್ಯಾಯ ಕೊಡುವ ಒಂದು ದೃಷ್ಟಿಯಿಂದಲೇ ಈ ಕಾನೂನುಗಳನ್ನ ಮಾಡಿಫೈ ಮಾಡಲಾಗಿದೆ. ಜಿಲ್ಲಾ ಯೋಜನಾ ವ್ಯವಸ್ಥಾಪಕರಾದ ಡಾ. ಎಸ್. ಸೌಮ್ಯ, ಕೇಂದ್ರ ಸರ್ಕಾರದ ಪಿಎಂ ಸ್ವನಿಧಿ ಯೋಜನೆಯಿಂದ ಬೀದಿ ಬದಿಯ ವ್ಯಾಪಾರಿಗಳಿಗೆ ಅನುಕೂಲವಾಗಿದ್ದು, ಇಂತಹ ಯೋಜನೆಗಳನ್ನು ಜನರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಪರಿಷ್ಕೃತಗೊಂಡಂತ ಈ ಯೋಜನೆಯಲ್ಲಿ ಕೆಲವೊಂದು ಮಾರ್ಪಾಡಾಗಿದೆ. ಈ ಮಾರ್ಪಾಡುಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮೊದಲನೇ ಹಂತ ಏನು 10,000 ಸಾಲ ಇತ್ತು, ಈಗ 15,000 ಆಗಿದೆ. ಎರಡನೇ ಹಂತದಲ್ಲಿ 20,000 ಏನಿತ್ತು ಅದು 25,000 ಆಗಿದೆ. ಮೂರನೇ ಹಂತದಲ್ಲಿ 50,000 ಏನಿದೆ ಅದು ಯಥಾವತ್ತಾಗಿ 50,000ನೇ ಕಂಟಿನ್ಯೂ ಆಗಿರುತ್ತೆ. ಆರೋಗ್ಯ ಅಧಿಕಾರಿ ಡಾ. ಹನುಮಂತಪ್ಪ, ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಎಂದು ಹೇಳಿದರು. ಮಾತ್ರ ನಾವು ಆರೋಗ್ಯ ಚಿಕಿತ್ಸೆಯನ್ನು ಮಾಡ್ತಿದ್ವಿ. ಅದು ಬಿಟ್ಟು ರುಟೀನ್ ಆಗಿ ಪ್ರತಿದಿನ ಇರುತ್ತೆ. ಪ್ರತ್ಯೇಕತೆಯಾಗಿ ಏನಂತಂದ್ರೆ ಅವತ್ತಿನ ದಿವಸ ಒಂದು ಓನ್ಲಿ ಎಕ್ಸ್ಕ್ಲೂಸಿವ್ ಫಾರ್ ANC ಕ್ಲಿನಿಕ್ ಅಂತಂದ್ರೆ ತಾಯಂದ್ರ ಆರೋಗ್ಯ ತಪಾಸಣೆ ಮಾತ್ರ ನಡೀತಾ ಇರ್ತದೆ. ಇದು ಪ್ರತಿ ತಿಂಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ. ಜಿಲ್ಲಾ ಕಾರ್ಯಕ್ರಮ ಸಂಯೋಜಕ ಎಚ್. ಅಂಬರೀಶ್, ವಿಕಸಿತ ಭಾರತ ಜಿ ಯೋಜನೆಯಡಿ ಕೆಲಸ ದಿನಗಳನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಜೊತೆಗೆ ಪಾರದರ್ಶಕತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ಆ ಗುರಿ ತಲುಪಲು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದು ಮುಖ್ಯ ಉದ್ದೇಶ ಆಗಿದೆ. ಮೊದಲನೇದಾಗಿ ಏನ್ ನಾವು ಪ್ರತಿ ಗ್ರಾಮೀಣ ವಾಸ ಮಾಡ್ತಾ ಪ್ರತಿ ಕುಟುಂಬಕ್ಕೆ ಏನು 3 ದಿನ ಕೆಲಸ ಕೊಡ್ತಾ ಇದ್ವಿ, ಅಂತ ಕುಟುಂಬಕ್ಕೆ ಈಗ 125 ದಿನ ಕ್ರಾಂತಿ ಆಗಿದೆ. ಇದೇ ವೇಳೆ ದೂರದರ್ಶನದೊಂದಿಗೆ ಪತ್ರಕರ್ತರಾದ ವೆಂಕಟೇಶ್ ದೇಸಾಯಿ ಹುಲಿಗಣ್ಣ, ಚಂದ್ರಶೇಖರ ಗೌಡ ಅನಿಸಿಕೆ ಹಂಚಿಕೊಂಡರು. ಸೇರಿದಂತೆ ಸಾಕಷ್ಟು ಯೋಜನೆಗಳು ಅನುಷ್ಠಾನಗೊಂಡಿದ್ದು, ಇದನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದವರಿಗೆ ಪೂರಕವಾದ ಮಾಹಿತಿಯನ್ನು ನೀಡುವ ಮೂಲಕ ಈ ಕಾರ್ಯಾಗಾರದಲ್ಲಿ ಯಶಸ್ವಿಯಾಗಿದೆ.
ಮಾಹಿತಿ ಕಾರ್ಯಾಗಾರದ ಅಂಗವಾಗಿ ವಿಕಸಿತ ಭಾರತ ಜಿ ಯೋಜನೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಕೇಂದ್ರ ಪುರಸ್ಕೃತ ಆರೋಗ್ಯ ಯೋಜನೆಗಳು ಸೇರಿದಂತೆ ಹಲವಾರು ಮಾಹಿತಿಪೂರ್ಣ ಕಾರ್ಯಾಗಾರಗಳನ್ನು ಆಯೋಜಿಸಿದ್ದು, ಬಳ್ಳಾರಿ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಅದರ ಜೊತೆಗೆ ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯು ಒಂದು ಅತ್ಯುತ್ತಮ ಕಾರ್ಯಕ್ರಮ. ಯಾಕಂದರೆ ಬೀದಿ ಬದಿ ವ್ಯಾಪಾರ ಮಾಡುವಂಥ ಎಲ್ಲ ಒಂದು ವ್ಯಾಪಾರಿಗಳಿಗೆ ಈ ಒಂದು ಸ್ವನಿಧಿಯಿಂದ ಸ್ವಂತ ಸಾಲ ಪಡೆದು ಸ್ವಯಂ ಉದ್ಯೋಗ ಮಾಡಿ ಆರ್ಥಿಕವಾಗಿ ಸದೃಢ ಆಗಲು ಈ ಒಂದು PM ಸ್ವನಿಧಿ ಯೋಜನೆಯು ಅತ್ಯಂತ ಸಮರ್ಪಕವಾಗಿದೆ.